ಬಹುಶಃ ಈ ಮೀನಿನ ಗೊಬ್ಬರ ನಮ್ಮ ಮಡಂತ್ಯಾರ್ನ ಸೊಸೈಟಿಗೆ ಬಂದಂತ ಸಂದರ್ಭದಲ್ಲಿ ನಮ್ಮ ಕವಿತರವರು ಬಂದು ನಿಮಗೆ ಅಪ್ರೋಚ್ ಆದ ಮೇಲೆ ನೀವು ಪ್ರಥಮ ಗ್ರಾಹಕರು. ಸರಿಸುಮಾರು ಎಷ್ಟು ನೀವು ಗೋಣಿ ಚೀಲಗಳನ್ನು ತಂದಿದ್ದೀರಿ? ನಾನು 40 ಗೋಣಿ ಚೀಲಗಳನ್ನು ತಗೊಂಡಿದ್ದೇನೆ ಫಸ್ಟಿಗೆ. ಫಸ್ಟಿಗೆ 33 ಗೋಣಿ ಚೀಲ ತಗೊಂಡು ಆಮೇಲೆ 7 ಮತ್ತೆ ಖರೀದಿ ಮಾಡಿ 40 ಗೋಣಿ ಚೀಲ ಕಡಿಮೆ ಆದದಕ್ಕೆ ಪುನಃ 7 40 ಸರಿಸುಮಾರು 40 ಗೋಣಿಗಳನ್ನು ನೀವು ತಂದು 40 ಚೀಲಗಳು ಗೊಬ್ಬರವನ್ನು ತಂದು ನಿಮ್ಮ ಈ ಭಾಗದ ಎಲ್ಲ ಅಡಿಕೆ ಗಿಡಗಳಿಗೆ ನೀವು ಹಾಕಿದ್ದೀರಿ. ಇವಾಗ ನಿಮ್ಗೆ ನಮ್ಮ ಈ ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ನೀವು ಈ ಗೊಬ್ಬರವನ್ನು ತರುವುದಕ್ಕಿಂತ ಮುಂಚೆ ನಿಮ್ಮ ಅಡಿಕೆ ಗಿಡಗಳು ಯಾವ ರೀತಿಯಲ್ಲಿದ್ದು? ಅಡಿಕೆ ಗಿಡ ಅಂದ್ರೆ ಬೆಳವಣಿಗೆ ತುಂಬಾ ಕಮ್ಮಿ ಇತ್ತು, ಮತ್ತೆ ಎಲ್ಲ ಕೆಂಪಾಗಿತ್ತು. ನಮ್ಮ ಈ ಎಲ್ಲ ಸೋಗೆ ಅಂತ ಹೇಳ್ತಾರಲ್ಲ ಅದೆಲ್ಲ ಕೆಂಪಾಗಿತ್ತು. ಆಮೇಲೆ ಎಲೆ ಚುಕ್ಕಿ ರೋಗಗಳು ತುಂಬಾ ಇತ್ತು, ತುಂಬಾ ಗಿಡದಲ್ಲಿ ಎಲೆ ಚುಕ್ಕಿ ರೋಗ ಇತ್ತು. ಆಮೇಲೆ ಇವರು ನಮ್ಮ ಕವಿತಾ ಅವರು ಬಂದು ಹೇಳಿದ್ರು, ಎಲೆ ಚುಕ್ಕಿ ರೋಗಕ್ಕೂ ಕೂಡ ಇದು ಒಳ್ಳೆ ಇದಾಗ್ತದೆ, ಇದನ್ನು ನೀವು ಹಾಕಿ ಸಾವಯವ ಗೊಬ್ಬರ ಒಂಥರ ಇದು ಹಾಕಿದ್ರೆ ತುಂಬಾ ಒಳ್ಳೇದು ಆಗ್ತದೆ ಅಂತ ಹೇಳಿದ್ರು. ಆಮೇಲೆ ನಾವು ಹಾಕಿ 1-2 ತಿಂಗಳಲ್ಲಿ ನಮಗೆ ರಿಸಲ್ಟ್ ಬಂದಿದೆ. ಎಲ್ಲ ಗಿಡದಲ್ಲಿ ಎಲೆ ಚುಕ್ಕಿ ರೋಗ ಎಲ್ಲ ಹೋಗಿದೆ, ಮತ್ತೆ ಕೆಂಪಾಗುವುದು ಇದೆಲ್ಲ ಕಮ್ಮಿ ಆಗಿದೆ. ಈಗ ತುಂಬಾ ಒಳ್ಳೇದು ಬಂದಿದೆ, ನಮ್ಮ ಗಿಡ ಎಲ್ಲ ತುಂಬಾ ಒಳ್ಳೇದಾಗಿ ಬಂದಿದೆ. ಇವಾಗ ನಮ್ಮ ಲೆಕ್ಕದಲ್ಲಿ ನೀವು ನಮ್ಮ ಈ ಎಲೆ ಚುಕ್ಕಿ ಎಂಬಂತ ರೋಗ ನೀವು ನಮ್ಮ ಗೊಬ್ಬರವನ್ನು ಹಾಕಿದ ನಂತರ ನೀವು ಯಾವ ತಿಂಗಳಲ್ಲಿ ಈ ಮೀನಿನ ಗೊಬ್ಬರವನ್ನು ನೀವು ನಿಮ್ಮ ಗಿಡಗಳಿಗೆ ಹಾಕಿದ್ರಿ? ನಾನು ಜನವರಿ ಲಾಸ್ಟ್ಗೆ ಈ ಇದಕ್ಕೆ ಗಿಡಗಳಿಗೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನಮಗೆ ಹಾಕಿ 3 ತಿಂಗಳಿಗೆ, ನಾವು ಮೊದಲಿಂದ ಕೂಡ ಹಾಗೆ 3 ತಿಂಗಳಿಗೆ ಒಂದ್ಸಲ ಗೊಬ್ಬರ ಈಟು ಕೊಡುವುದು, ಗೌರ್ಮೆಂಟ್ ಈಟ್ ಆಗುದು, ಇದು ಗೊಬ್ಬರ ಕೂಡ ಆದ್ರೂ ಕೂಡ 3 ತಿಂಗಳಿಗೆ ಒಂದ್ಸಲ ಕೊಡುವುದು. ಹಾಗಾಗಿ ನಮಗೆ 1 ಜನವರಿಯಲ್ಲಿ ಕೊಟ್ಟು ನಮಗೆ ಮೇಯಲ್ಲಿ ಹಾಕ್ಲಿಕ್ಕೆ ಇತ್ತು, ಆದರೆ ಮಳೆಯ ಕಾರಣದಿಂದಾಗಿ 2ನೇ ಸಲ ಹಾಕ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ನಾನು 1 ಸಲ ಕೊಟ್ಟಿದ್ದೇನೆ. 1 ಸಲ ಕೊಟ್ಟಾಗೆ ಇಷ್ಟೊಂದು ರಿಸಲ್ಟ್ ಬಂದಿದೆ, ನಮಗೆ ತುಂಬಾ ಒಳ್ಳೆ ರಿಸಲ್ಟ್ ಅಂತ ಹೇಳ್ಬೋದು. ಅಂದ್ರೆ ಎಷ್ಟು ತಿಂಗಳಲ್ಲಿ ನಿಮ್ಗೆ ಇದರ ಫಲಿತಾಂಶ ಸಿಕ್ಕಿತ್ತು ಸ್ಟೀವನ್ ರವರೇ? ನನಗೆ 1.5 ತಿಂಗಳಿಂದ 2 ತಿಂಗಳ ಒಳಗಡೆ ನನಗೆ ಇದೆಲ್ಲ ಎಲೆ ಚುಕ್ಕಿ ರೋಗ ಕಮ್ಮಿ ಆಗಿದೆ. ಆಮೇಲೆ ಈ ಕೆಂಪಾಗುವುದೆಲ್ಲ ತುಂಬಾ ಕಮ್ಮಿ ಆಗಿದೆ. ಹಾಗಾಗಿ ಈಗ ನನಗೆ ಆಲ್ಮೋಸ್ಟ್ ನೋಡುವಾಗ ಈ ತೋಟದಲ್ಲಿ ಎಲ್ಲೂ ಕಾಣುದಿಲ್ಲ ಈಗ ಎಲೆ ಚುಕ್ಕಿ ರೋಗ. ತುಂಬಾ ಖುಷಿ ಆಗ್ತಾ ಉಂಟು ನಿಮ್ಮ ತೋಟ ನೋಡುವಾಗ. ನೀವು ಇವಾಗ ಎಲ್ಲಿ ಯಾವ ಗಿಡದಲ್ಲಿಯೂ ಕೂಡ ಎಲೆ ಚುಕ್ಕಿ ಎಂಬಂತದ್ದು ಎಲ್ಲಿ ಕೂಡ ಕಾಣ್ತಾ ಇಲ್ಲ. ಎಲ್ಲಿ ಕೂಡ ನಮ್ಮ ಅಡಿಕೆಯ ಗರಿಗಳು ಕೂಡ ಹಚ್ಚ ಹಸುರಿನಿಂದ ಇವಾಗ ಕೂಡಿದೆ ನಿಮ್ಮ ತೋಟ ಇಡೀ. ಸೊ ನೀವು ಕೃಷಿಕರಿಗೆ ಈ ಒಂದು ಗೊಬ್ಬರದಿಂದ, ಅಂದ್ರೆ ಈಗಿನ ಕೃಷಿಕರು ರಾಸಾಯನಿಕ ಗೊಬ್ಬರದಿಂದ ಹೊರಗಡೆ ಬಂದು ಸಾವಯವ ಕೃಷಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು ಎಂಬಂತಹ ಒಂದು ಚಿಂತನೆಯಲ್ಲಿ ಇರುವಂತಹ ಈ ಸಂದರ್ಭದಲ್ಲಿ ನೀವು ಕೃಷಿಕರಿಗೆ ಏನಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ? ಇದು ತುಂಬಾ ಒಳ್ಳೇದಿದೆ, ಈ ನಾವು ಹಾಕುವಂತಹ ಗೊಬ್ಬರ ತುಂಬಾನೇ ಒಳ್ಳೇದಿದೆ. ಹಾಗಾಗಿ ನೀವು ಎಲ್ಲರೂ ಹಾಕಿ, ಯಾಕೆಂದ್ರೆ ಇದರಲ್ಲಿ ಯಾವುದೇ ಆದ ಇದು ಇಲ್ಲ, ಇದು ಎರೆಹುಳ ಸಾಯುವಂಥದ್ದಾಗ್ಲಿ ಅಥವಾ ಏನಾದರೂ ನಮಗೆ ಇದರಲ್ಲಿ ಬೆನಿಫಿಟ್ ಆಗೋದ ಹೊರತು ಲಾಸ್ ಆಗೋದಿಲ್ಲ. ತುಂಬಾ ಒಳ್ಳೇದು ರಿಸಲ್ಟ್ ಇರೋದ್ರಿಂದ ಎಲ್ಲರೂ ಇದನ್ನು ಯೂಸ್ ಮಾಡಿದ್ರೆ ಒಳ್ಳೇದು ಅಂತ